ಬದುಕು ಎಷ್ಟೇ ನೋಯಿಸಿದರೂ ಬದುಕಬೇಕಿದೆ, ಮನಸ್ಸು ಎಷ್ಟೇ ನೊಂದಿದ್ರೂ ನಗಬೇಕಿದೆ, ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ, ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ. ಇದುವೇ ಜೀವನ. ಹೇಗಿದೆ ಲೈನ್ಸು? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನಗೌಡ ಯೂಟ್ಯೂಬ್ ಚಾನಲ್. ಡೇ 4 ಮಿನಿ ವ್ಲಾಗ್ ಇದಾಗಿರುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ಮೆಂತ್ಯ ಬಾತ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ, ಟೊಮೊಟೊ, ಮೆಂತ್ಯ ಸೊಪ್ಪು ಇದೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಇನ್ನು ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಸ್ವಲ್ಪ ತೆಂಗಿನಕಾಯಿ ಇಷ್ಟೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಸ್ಪೈಸಸ್ ಏನಿರುತ್ತೆ ಅದು ಪಲಾವ್ ಎಲೆ, ಅನಾನಸ್ ಹೂವು, ಹಾಗೆ ಕಸ್ತೂರಿ ಮೆಥಿ ಮತ್ತು ಸೋಂಪು ಇದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇನ್ನು ಬಟಾಣಿ ಹಾಕೋದ್ರಿಂದ ಮೆಂತ್ಯ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಸೊ ಬೇಕಿದ್ದರೆ ನೀವು ಹಸಿ ಬಟಾಣಿ ಸಿಕ್ಕಿದ್ರೆ ಹಸಿ ಬಟಾಣಿ ತೊಗೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ನಾನು ನೆನೆಸಿ ಒಂದು ಸ್ವಲ್ಪ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಈ ಥರ ಪಲಾವ್ ಮಾಡಿದಾಗ ಬೇಕಾಗುತ್ತೆ ಅಂಥೇಳಿ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಹಾಗೆ ಖಾರದ ಪುಡಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು 1-2 ವಿಷಿಲ್ ಹಾಕ್ಸಿದ್ರೆ ಮುಗೀತು, ಮೆಂತ್ಯ ಬಾತ್ ರೆಡಿ. ಒಂದು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಂತಂದರೆ ನೀವು ಈರುಳ್ಳಿ ಹಾಕಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಹಾಕಬೇಕು, ಮತ್ತು ಟೊಮೊಟೊ ಹಾಕ್ತೀರಾ ಇನ್ನೊಂದು ಅದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಇನ್ನೊಂದು ಹಾಕಬೇಕು. ಎಷ್ಟು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಅರ್ಜೆಂಟಾಗಿ ಹಾಗೆ ನೀವು ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಬಿಟ್ರೆ ಅದು ರುಚಿ ಇರಲ್ಲ ಅಷ್ಟೇ. ಇದು ನನಗೆ ಹೇಳ್ಕೊಟ್ಟಿದ್ದು ನನ್ನ ತಮ್ಮನ ಫ್ರೆಂಡ್ ಮಧು ಜೆಜೆ ಅಂತ ಇದ್ದಾನೆ, ಅವನು ಹೇಳ್ಕೊಟ್ಟಿದ್ದು. ನಾನು ಎಲ್ಲರ ಹತ್ರ ಸೈ ಅನ್ಸ್ಕೊಬೋದು, ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿದೆ ಅಂತ. ಆದರೆ ನಮ್ಮ ಯಜಮಾನ್ರ ಹತ್ರ ನಾನು ಸೈ ಅನ್ಸ್ಕೊಳಕ್ಕಾಗಲ್ಲ. ಯಾಕಂತಂದರೆ ಅವ್ರು ಬರೋ ಹೋಟೆಲ್ಸ್ ಫುಡ್ಡು ಎಲ್ಲ ತಿಂದಿರ್ತಾರೆ, ವೆರೈಟಿ ಏನಾದ್ರು ಒಂದು ಹೇಳ್ತಾ ಇರ್ತಾರೆ, ಇದು ಕಡಿಮೆ ಅದು ಕಡಿಮೆ ಅಂತ. ಆದರೆ ನಾನು ಮಾಡುವಂಥ ಮೆಂತ್ಯ ಬಾತನ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ವಾಕಿಂಗಿಂದ ಬಂದ ತಕ್ಷಣ ಕೊಡು ತಿಂತೀನಿ ಫಸ್ಟ್ ಅದನ್ನು ಬ್ರೇಕ್ಫಾಸ್ಟ್ನ ಅಂತ ಇಸ್ಕೊಂಡು ತಿಂತಾಯಿದ್ರು. ನನ್ನ ಮಗ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ತಿಂಡಿ ರೆಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ಅವನನ್ನು ಎತ್ಕೊಳ್ಳಿ, ಪ್ಯಾಂಪರ್ ಮಾಡಲಿ ಅಂತ ಅಮ್ಮ ಅಂತ ನನ್ನಿಂದನೇ ಓಡಾಡ್ತಾ ಇರ್ತಾನೆ. ಬೇಗ ತಿಂಡಿ ಮುಗಿಸಿದ್ರೆ ಅವನ್ನ ಎತ್ಕೊಳ್ಳೋಕೆ ಸರಿ ಹೋಗುತ್ತೆ. ರುಚಿಯಾಗಿರೋಂಥ ಮೆಂತ್ಯ ಬಾತ್ ರೆಡಿ ಆಗಿದೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮಿನಿ ವ್ಲಾಗಲ್ಲಿ ಸಿಗ್ತೀನಿ.